ನನ್ನ ನೆಚ್ಚಿನ ಸ್ನೇಹಿತರೆ ಹಾಗೂ ವಿದ್ಯಾರ್ಥಿ ವೃಂದದವರೇ, ಇದು ಈಗ ಗಾದೆಗಳು ಈ ಪ್ರಕಾರದಲ್ಲಿ 8ನೇ ಪುಟವನ್ನು ನಾನು ಪ್ರಸ್ತುತಪಡಿಸ್ತಾ ಇದ್ದೇನೆ. ಇಷ್ಟವರೆಗೆ 7 ಪುಟಗಳು ಆಗಿದೆ. ಇದು ಈಗ ಇದರಲ್ಲಿ 20 ಗಾದೆಗಳನ್ನು ಬರೆಯಲಾಗಿದೆ. ಇದರಲ್ಲಿ ಒಂದೊಂದು ಗಾದೆಗಳ ಅರ್ಥಗಳು ಅಥವಾ ಅದರ ವಿವರಣೆಯನ್ನು ಮಾಡಲು ಬಯಸುತ್ತೇನೆ. ಇದರಲ್ಲಿ ಕೆಲವರು ಹೇಳಿದರು ನನಗೆ, ಅದನ್ನು ನೀವು ಸುಮ್ಮನೆ ವಿಡಿಯೋ ಶೂಟಿಂಗ್ ಮಾಡಿದ್ದಕ್ಕಿಂತ ಅದನ್ನು ಸ್ವಲ್ಪ ವಿವರಣೆ ಕೊಡಿ ಅಂತ ಕೆಲವರು ನನಗೆ ಹೇಳಿದರು, ಸಲಹೆ ಹೇಳಿದರು. ಆದ್ದರಿಂದ ಅದು ನಾನು ಮಾಡ್ತಾಯಿದ್ದೇನೆ. ಇಲ್ಲದಿದ್ದರೆ ಇಲ್ಲಿ 141ರಿಂದ 160ರವರೆಗೆ 20 ಗಾದೆಗಳನ್ನು ನಾನು ಬರೆದುದನ್ನು ಇಲ್ಲಿ ಓದಿ ಮುಗಿಸಬಹುದು. ಅದಕ್ಕೆ ಒಂದು 5 ನಿಮಿಷ. ಆದರೆ ಇದನ್ನು ವಿವರಣೆ ಮಾಡಬೇಕು ಎಂಬ ದೃಷ್ಟಿಯಿಂದ ಇದೊಂದು ಸ್ವಲ್ಪ ಒಂದು 10-12 ನಿಮಿಷ ಆಗ್ತದೆ. ಇದರಲ್ಲಿ ನಂಬರ್ 1, ಇದರಲ್ಲಿ 41, ಪರೀಕ್ಷೆ ಮಾಡದೆ ನಂಬಬಾರದು. ಇದು ಪರೀಕ್ಷೆ ಮಾಡದೆ ಅಂತ ಹೇಳಿದರೆ ಇದು ಯಾರಿಗಾದರೂ ಅನ್ವಯಿಸ್ತದೆ. ಯಾವುದೇ ವಸ್ತುಗಳನ್ನು ನಾವು ತಗೊಳ್ಳುವಾಗ ಅಥವಾ ನಮಗೆ ಬೇಕಾದಂಥ ಯಾವುದೇ ಒಂದು ಮೊಬೈಲ್ ಆಗಲಿ, ಲ್ಯಾಪ್ಟಾಪ್ ಆಗಲಿ, ಈಗಿನ ಪ್ರಸ್ತುತದಲ್ಲಿ ಇರುವಂಥದ್ದು ಅಥವಾ ಯಾವುದೇ ವಸ್ತು ಆಗಲಿ, ನಮಗೆ ಬೇಕಾದಂಥ ವಸ್ತುಗಳನ್ನು ಮಾಡುವಾಗ ಅದನ್ನು ಸರಿಯಾಗಿ ಪರೀಕ್ಷೆ ಮಾಡದೆ ನಂಬಬಾರದು. ಅದನ್ನು ಸರಿಯಾಗಿ ನೋಡಿ ಅದರಲ್ಲಿ ಏನಾದರೂ ತೊಂದರೆಗಳಿದ್ದರೆ, ಅಡಚಣೆ ಇದ್ದರೆ ಅದು ನಮಗೆ ಗಮನಿಸಬೇಕು ಎಂಬ ಅರ್ಥ. ಇನ್ನೊಂದು ಅರ್ಥ, ನಾವು ನಮ್ಮ ಸಮಾಜ ವರ್ಗದಲ್ಲಿ, ನಮ್ಮ ಸ್ನೇಹಿತ ವರ್ಗದಲ್ಲಿ ಅಥವಾ ನಮ್ಮ ಯಾರೇ ಇರಲಿ, ಸಂಬಂಧಿಕರಲ್ಲಿ ಸಹ ಇರಬಹುದು, ಒಂದು ಸಲ ಪರೀಕ್ಷೆ ಮಾಡಿ ಅವರ ಗುಣ ಸ್ವಭಾವ ಹೇಗೆ, ಅವರನ್ನು ನಾವು ನಂಬಬಹುದು ಅಥವಾ ನಂಬಿದರೆ ಎಷ್ಟು ನಂಬಬೇಕು, ಯಾವ ರೀತಿಯಲ್ಲಿ ನಂಬಬಹುದು, ಆ ಅರ್ಥ ಸಹ ಇಲ್ಲಿ ಬರ್ತದೆ. ಇದು 2ನೇದು 142, ಅದು ಅದಕ್ಕೆ ಸಂಬಂಧಪಟ್ಟಿದ್ದು. ನಂಬಿದ ಮೇಲೆ ನಾವು ಪರೀಕ್ಷೆ ಮಾಡಲಿಕ್ಕೆ ಹೋಗಬಾರ್ದು. ನಾವು ಒಂದು ಸಲ ನಾವು ನಂಬಿದ ಮೇಲೆ ಆಯ್ತದು, ಆಮೇಲೆ ನಾವು ಅದರ ಬಗ್ಗೆ ಸಂಶಯ ಪಡುವುದು ಬೇಡ. ಅದು ಇದರ ಅರ್ಥ. ಇನ್ನೊಂದು, ಕೋಣ ಮೂತ್ರ ಹೊಯ್ದಂತೆ, ಕೋಣ ಉಚ್ಚೆ ಹೊಯ್ದಂತೆ. ಅದು ನಮ್ಮ ಕಡೆ ಮೂತ್ರ ಅಂತ ಹೇಳ್ತಾರೆ, ಇಲ್ಲಿ ಈ ಕಡೆ ಉಚ್ಚೆ ಹೊಯ್ದು ಅಂತ ಹೇಳ್ತಾರೆ. ಅಂದರೆ ಕೆಲವರು ಏನು ಮಾಡ್ತಾರೆ ಅಂತ ಹೇಳಿದರೆ, ಆ ಕಡೆ ಈ ಕಡೆ ನೋಡದೆ ಏನಾದರೂ ಆಗಲಿ, ಅದನ್ನು ಬರೆಯುವುದಾಗಲಿ ಓದುವುದಾಗಲಿ, ಈ ಕಡೆ ಅವರಿಗೆ ಏನು ಆಗ್ತಾಯಿದೆ, ಏನಾದರೂ ಪರಿಸ್ಥಿತಿ ಬದಲಾಗಿದೆಯೋ ಅಥವಾ ಹಿಂದೆ ಮುಂದೆ ಏನಿದೆ ಅದು ಯಾವುದು ನೋಡೋದಿಲ್ಲ. ಅವರು ಸುಮ್ಮನೆ ಹೋಗ್ತಾ ಇರ್ತಾರೆ. ಅವ್ರಿಗೆ ಏನಾಗಲಿ, ಆ ಕಡೆ ಈ ಕಡೆ ಏನಾದರೂ ಅಪಘಾತ ಆಗಿರ್ಬೋದು, ಅಥವಾ ಒಳ್ಳೆಯ ಕೆಲಸವನ್ನು ನಡೀತಾ ಇರ್ಬೋದು, ಅಥವಾ ಭಾಷಣ ನಡೀತಾ ಇರ್ಬೋದು, ಅದು ಯಾವುದೂ ಅವರ ಗಮನಕ್ಕೆ ಬರೋದಿಲ್ಲ. ಅವರು ನೆಟ್ಟಿಗೆ ಹೋಗ್ತಾ ಇರ್ತಾರೆ. ಅದಕ್ಕೋಸ್ಕರ ಈ ಒಂದು ಗಾದೆ ಇದು, ಕೋಣ ಮೂತ್ರ ಹೊಯ್ದಂತೆ ಅಂತ. ಅದೇ ರೀತಿ ನೆಕ್ಸ್ಟ್, ಚಿಂತೆಯೇ ಮುಪ್ಪು, ಸಂತೋಷವೇ ಯೌವನ. ನಾವು ಚಿಂತೆ ಮಾಡಬಾರದು ಎಂಬ ಅರ್ಥ ಇದು. ಆದಷ್ಟು ಮಾಡಿ ನಾವು ಸಂತೋಷದಲ್ಲಿ, ಸುಖದಲ್ಲಿ ಇರಬೇಕು. ಯಾವುದೇ ನಮಗೆ ಘಟನೆಗಳು ಬರ್ತವೆ ನಮ್ಮ ಜೀವನದಲ್ಲಿ. ಆದರೆ ಅದನ್ನು ನಾವು ತುಂಬ ಗಂಭೀರವಾಗಿ ತಗೊಂಡ್ರೆ ನಮಗೆ ಚಿಂತೆ ಜಾಸ್ತಿ ಆಗ್ತದೆ. ಅದನ್ನು ಮುಪ್ಪು ಅಂದರೆ ಮುದಿತನ, ಮುಪ್ಪು ಅಂದರೆ ಮುದಿತನ, ವರ್ಷಗಳು ಜಾಸ್ತಿ ಆದಾಗ ಆಗ್ತದೆ. ಅದು ಬೇಡ ಆಗೋದು. ಚಿಂತೆಯೇ ಮುಪ್ಪು, ಸಂತೋಷವೇ ಯೌವನ. ನಾವು ಸಂತೋಷವಾಗಿದ್ದರೆ ನಮ್ಮಲ್ಲಿ ಯೌವನವು ಯಾವಾಗಲೂ ತುಳುಕಾಡುತ್ತಾ ಇರುತ್ತದೆ. ಹಾಗೂ ಅದನ್ನು ಇತರರು ನೋಡುವಾಗಲೂ ಅವರಿಗೆ ಇವರು ಖುಷಿಯಾಗಿದ್ದಾರೆ, ಸಂತೋಷವಾಗಿದ್ದಾರೆ ಅಂತ ಹೇಳ್ತಾರೆ ನಮಗೆ. ಅದೇ ರೀತಿ, ಅಡಿಕೆಗೆ ಹೋದ ಮಾನ ಆನೆ ಕೊಟ್ಟರೂ ಸಾಲದು ಅಂತ.
ಸೊ ಅವನು ಇದರ ಅರ್ಥ ಆನೆ ಕತ್ತರೂ ಒಂದೇ, ಅಡಿಗೆ ಕತ್ತರೂ ಒಂದೇ. ಅವನ ಮಾನ ಮರ್ಯಾದೆ ಎಲ್ಲವೂ ಹೋಗಿರ್ತದೆ. ಅವನು ಕಳ್ಳ ಎಂಬ ಬಿರುದು ಸಿಗ್ತದೆ ಅವನಿಗೆ. ಅದು ಯಾವುದೇ ಯಾವ ವಸ್ತು ಇರಲಿ, ಸಣ್ಣ ವಸ್ತು ಇರಲಿ, ದೊಡ್ಡ ವಸ್ತು ಇರಲಿ, ಅದು ಸರಿಯಾಗಿ ನಾವು ಅದನ್ನು ತೋರಿಸಿಕೊಳ್ಳಬೇಕು. ಅದು ಅದರ ಅರ್ಥ. ಇನ್ನೊಂದು ಅರ್ಥ ಶಕ್ತಿಗಿಂತ ಯುಕ್ತಿ ಮೇಲು. ಸೊ ಶಕ್ತಿ ಬೇಕೇ ಬೇಕು. ಆ ಶಕ್ತಿಯೊಂದಿಗೆ ನಾವು ನಮ್ಮ ಯುಕ್ತಿಯನ್ನು ಉಪಯೋಗಿಸಬೇಕು. ಎಷ್ಟೋ ಸಲ ನಮಗೆ ಶಕ್ತಿಯಿಂದ ಮಾಡಿದಂಥ ಮಾಡಲಿಕ್ಕೆ ಆಗ್ತದೆ, ಮಾಡಬಹುದು. ಆದರೂ ಅದೆಲ್ಲ ಒಂದು ನ್ಯಾಕ್ ಅಂತ ಹೇಳ್ತೀವಿ ಇಂಗ್ಲೀಷಲ್ಲಿ, ಟ್ರಿಕ್ಸ್ ಅಥವಾ ನ್ಯಾಕ್. ಆ ಯುಕ್ತಿಯಿಂದ ಅದನ್ನು ನಾವು ಬೇಗನೆ ಸರಿಪಡಿಸಬಹುದು. ನೆಕ್ಸ್ಟು ಆಚಾರವೇ ಸ್ವರ್ಗ, ಅನಾಚಾರವೇ ನರಕ. ಎಲ್ಲರಿಗೂ ಗೊತ್ತಿದೆ. ಒಳ್ಳೆಯ ಸಂಸ್ಕಾರ, ಒಳ್ಳೆಯ ಕ್ರಮ, ಒಳ್ಳೆಯ ನುಡಿಗಳನ್ನು ನಾವು ಆಡಿದರೆ ಅದಕ್ಕೆ ಆಚಾರ ಅಂತ ಹೇಳ್ತೇವೆ. ವಿಚಾರವಂತರಾಗಿ ವಿನಯಪೂರ್ವಕವಾಗಿ ಮಾತಾಡುವುದೇ ಆಚಾರ. ಅನಾಚಾರ ಅಂದರೆ ನಾವು ಬೇಡದ ಕೆಲಸ ಮಾಡುವಂಥದ್ದು, ಅದು ನರಕ. ಅದೇ ನರಕ. ನರಕ ಅಂದರೆ ಬೇರೆ ಇಲ್ಲ ಅಂತ ಹೇಳ್ತಾರೆ. ಆಮೇಲೆ ನೆಕ್ಸ್ಟು ಕೊನೆಗೆ ಉಳಿಯುವುದು ನಮ್ಮ ಕಾಯ ಮತ್ತು ಕೀರ್ತಿ ಮಾತ್ರ. ಯಾಕೆಂದರೆ ನಮ್ಮ ಮನುಷ್ಯನ ಜೀವನ ನಶ್ವರ. ನಮಗೆ ಗೊತ್ತಿರೋದಿಲ್ಲ ಯಾವ ಸಮಯದಲ್ಲಿ ಏನಾಗ್ತದೆ, ಯಾರದು ಮರಣ ಅಥವಾ ಜೀವನ ಮುಗೀತದೆ, ಯಾರಿಗೂ ಗೊತ್ತಿರೋದಿಲ್ಲ. ಸೊ ಕೆಲವರು 100 ವರ್ಷ ಇರ್ತಾರೆ, ಕೆಲವರು 20 ವರ್ಷ ಇರ್ತಾರೆ, ಕೆಲವರು 50 ವರ್ಷಕ್ಕೆ ಯಾವುದಾದ್ರೊಂದು ಕಾಯಿಲೆಗೆ ತುತ್ತಾಗಿ, ಇಲ್ಲದ್ರೆ ಸಹಜವಾಗಿ ಹೃದಯ ಸ್ತಂಭನ ಆಗ್ತದೆ. ಆದರೂ ಅದು ನಾವು ಮಾಡಿದಂಥ ಕೊನೆಗೆ ಉಳಿಯೋದು ಏನು, ನಾವು ಮಾಡಿದಂಥ ಒಳ್ಳೆಯ ಕೆಲಸ ನಾವು ಮಾಡಿದರೆ ಅದು ಮತ್ತು ಅದರ ಕೀರ್ತಿ ಮಾತ್ರ ಉಳಿತದೆ. ಇದರಲ್ಲಿ ಒಳ್ಳೆಯದು ಅಥವಾ ಕೆಟ್ಟದ್ದು ಅದನ್ನು ನಾವು ಹೇಳ್ಬೋದು. ಅದಷ್ಟು ಮಾಡಿ ನಾವು ಕೆಟ್ಟದ್ದನ್ನು ಮಾಡಬಾರ್ದು ಅಂತ ನಮಗೆ ಹೇಳ್ತಾರೆ ಜ್ಞಾನಿಗಳು, ಬುದ್ಧಿವಂತರು. ಆದರೆ ಕೆಲವೊಂದ್ಸಲ ಅಂಥ ಘಟನೆಗಳು ಬಂದಾಗ ನಾವು ನಮ್ಮ ಕೆಲಸವನ್ನು ನಾವು ಸರಿಯಾಗಿ ಮಾಡಬೇಕು ಮತ್ತು ನಮ್ಮ ಉಳಿದ ಆಗ ಸರಿಯಾಗಿ ನಮಗೆ ಸಿಗುವಂಥ ಕೀರ್ತಿ ಸಿಗುತ್ತದೆ. ಕೊನೆಗೆ ಅದು ಉಳಿಯುವುದು ಮಾತ್ರ, ಯಾವುದು ಶಾಶ್ವತವಲ್ಲ ಎಂಬ ಅರ್ಥ ಇದು. ನೆಕ್ಸ್ಟು ಧ್ಯಾನಕ್ಕಿಂತ ದೊಡ್ಡ ಭಂಡಾರವಿಲ್ಲ. ಸೊ ಧ್ಯಾನವೇ ನಿಜವಾಗಿ ಒಂದು ದೊಡ್ಡ ಭಂಡಾರ. ಅದು ನಮ್ಮ ಮನಸ್ಸಿನಲ್ಲಿ, ನಮ್ಮ ತಲೆಯಲ್ಲಿ, ನಮ್ಮ ಮೆದುಳಲ್ಲಿ ಇರುತ್ತದೆ. ಅದಕ್ಕಿಂತ ದೊಡ್ಡ ಭಂಡಾರವಿಲ್ಲ ಅಂತ ಹೇಳ್ತಾರೆ. ಅಂದರೆ ಯಾವುದೇ ಬುಕ್ಕಲ್ಲಿ ಬರೆಯುವಂಥದ್ದು ಅದು ಒಂದು ಭಂಡಾರ ಬೇರೆ. ಬುಕ್ಕಲ್ಲಿ ಬರುವಂಥದ್ದು ಬೇರೆ ಬೇರೆ ವಿಷಯಗಳ ಬಗ್ಗೆ ಅದನ್ನು ಬರೆದಿರ್ತಾರೆ. ಆದರೆ ಅದಕ್ಕಿಂತಲೂ ಮುಖ್ಯವಾದ್ದು ಧ್ಯಾನ. ನಮ್ಮ ಧ್ಯಾನದಲ್ಲಿ ಏನಿದೆ ಅದು ಮುಖ್ಯ ಅಂತ ಈಗ ಅದೇ ಅರ್ಥ. ಸೊ ಇನ್ನೊಂದು ನೆಕ್ಸ್ಟು ವಿಚಾರವಿಲ್ಲದ ಮೆದುಳು, ಆಚಾರವಿಲ್ಲದ ನಾಲಿಗೆ. ಇದರ ಅರ್ಥ ನಿಮಗೆ ಗೊತ್ತೇ ಆಗ್ತದೆ. ನಾವು ಯಾವಾಗಲೂ ಸರಿಯಾಗಿ ಒಂದು ವಿಚಾರವಾಗಿ ಸರಿಯಾಗಿ ಆಲೋಚಿಸಿ ನಮ್ಮ ಮೆದುಳನ್ನು ನಾವು ಪ್ರವೃತ್ತ ಮಾಡಬೇಕು. ಸೊ ಆಚಾರವಿಲ್ಲದ ನಾಲಿಗೆ ಅಂದರೆ ನಮಗೆ ಆಚಾರ ಇಲ್ಲ ಅಂತಾದರೆ ನಮ್ಮ ನಾಲಿಗೆ ಯಾವ ರೀತಿ ಬೇಕಾದರೂ ಅದು ತಿರುಗಿಕೊಳ್ತದೆ. ಆಚಾರವಿಲ್ಲದ ನಾಲಿಗೆ ಅಂತ ಹೇಳಿದರೆ ನಾವು ಮಾತಾಡುವಂಥ ಮಾತುಗಳು, ಅದನ್ನು ನಾವು ಸರಿಯಾಗಿ ಗೌರವದೊಂದಿಗೆ, ಒಂದು ಶ್ರದ್ಧೆಯೊಂದಿಗೆ, ಅಥವಾ ಯಾವಾಗ ಯಾರ ಹತ್ರ ಮಾತಾಡಬೇಕು ಅದನ್ನು ನಾವು ತಿಳಿದುಕೊಂಡು ನಾವು ಯಾವುದೇ ಒಂದು ಇತರರನ್ನು ತುಚ್ಛವಾಗಿ ಕಾಣುವಂಥದ್ದು ಆಚಾರ ಇಲ್ಲ ಅಂತ ಹೇಳ್ತಾರೆ. ಸೊ ಅದು ಇದರ ಅರ್ಥ. ಸೊ ನೆಕ್ಸ್ಟು ಕೆಟ್ಟ ಕೆಲಸ ಅಪಕೀರ್ತಿ ಬೇಗನೆ ಹರಡುತ್ತೆ. ಅದು ಯಾವಾಗಲೂ ಅಷ್ಟೇ, ನಾವು ಒಳ್ಳೆಯ ಕೆಲಸ ಮಾಡಿದರೆ ಇಂಥ ಈ ಬೇಡದ ಕೆಲಸ ಮಾಡಿದ್ದು ತುಂಬ ಬೇಗನೆ ಹರಡುತ್ತದೆ. ಅದಕ್ಕೆ ಇನ್ನೊಂದು ಅರ್ಥ ಇದೆ, ಕೆಟ್ಟ ವಾಸನೆ ಬೇಗನೆ ಹರಡುತ್ತದೆ, ಒಳ್ಳೆಯ ವಾಸನೆ ಬೇಗನೆ ಹರಡುವುದಿಲ್ಲ. ಹಾಗೆ ಕೋಗಿಲೆ ಕಪ್ಪಾದರೂ ಸ್ವರ ಇಂಪು. ಕೋಗಿಲೆ ಕಪ್ಪೆ ಇರೋದು ಯಾವಾಗಲೂ, ಆದರೆ ಅದರ ಸ್ವರ ಹೇಗೆ ಇಂಪಾಗಿದೆ. ಅದೇ ರೀತಿ ಎಷ್ಟೋ ನಾವು ಉದಾಹರಣೆಗಳನ್ನು ಕೊಡಬಹುದು. ಅದು ಒಂದು ಗಾದೆಯ ಅರ್ಥ. ಸೊ ನೆಕ್ಸ್ಟು ಒಳ್ಳೆಯ ವಿದ್ಯೆ
ಮಾನವನಿಗೆ ಭೂಷಣ. ಸೊ ಪ್ರತಿಯೊಬ್ಬರಿಗೂ ಮನುಷ್ಯರಾದ ಮೇಲೆ ನಮಗೆ ವಿದ್ಯೆ ಬೇಕು, ವಿದ್ಯೆಯನ್ನು ನಾವು ಕಲಿತಬೇಕು. ಸೊ ಆ ವಿದ್ಯೆ ಬಂದರೆ ಮಾನವನಿಗೆ ಭೂಷಣ ಅಂತ ನಾವು ಹೇಳ್ತೇವೆ. ಸೊ ಇಲ್ಲಿ ಭೂಷಣ ಅಂತ ಇದು ನಮಗೆ ಅವರ ಮುಖದಲ್ಲಿ ಕಲಿತಂತಹ ವಿದ್ಯೆ ನಮಗೆ ಎದ್ದು ಕಾಣ್ತದೆ, ಆ ಅರ್ಥದಲ್ಲಿ ಬರ್ತದೆ ಇಲ್ಲಿ. ಮತ್ತು ಇನ್ನೊಂದು ಮಾನವನಿಗೆ ಭೂಷಣ, ಅದು ಇಂಥದ್ದು ಬೇರೆ ಕೆಲವೊಂದು ಗಾದೆಗಳು ಇವೆ. ಸೊ ತಿಲಕ ಇಟ್ಟರೆ ಅದು ಮುಖಕ್ಕೆ ಭೂಷಣ ಅಂತ ಹೇಳ್ತಾರೆ. ಅಂದರೆ ಈ ಗಂಧ ಹಚ್ಚಿಕೊಳ್ಳೋದು ಅಥವಾ ಸರಿಯಾದೊಂದು ತಿಲಕ ಅಂತ ಹೇಳಿ ಹಣೆಯ ಮೇಲೆ ನಾವು ಇಟ್ಟುಕೊಂಡರೆ ಅದು ಒಂದು ನಮಗೆ ನಾವು ಒಳ್ಳೆಯ ವಿದ್ಯೆ, ಅದು ನಮಗೆ ಭೂಷಣ ಅಂತ ಹೇಳ್ತಾರೆ. ನೆಕ್ಸ್ಟ್ ಅದರ ನಂತರ ಸಭ್ಯತೆ, ಸೌಜನ್ಯ, ಸಂಸ್ಕಾರವಂತ. ಇದು ನಮಗೆ ನಮ್ಮ ಜೀವನದಲ್ಲಿ ಅಥವಾ ನಮ್ಮ ವ್ಯವಹಾರಗಳಲ್ಲಿ ಇದು ಸಹ ನಮಗೆ ತುಂಬ ಮುಖ್ಯ. ಸೊ ಇಲ್ಲಿ ನಾವು ಯಾವುದೇ ಒಂದು ಕೆಲಸ ಮಾಡುವಾಗ ಅಥವಾ ವ್ಯವಹಾರ ಮಾಡುವಾಗ ಅಥವಾ ಮಾತಾಡುವಾಗ ನಮಗೆ ಸೌಜನ್ಯತೆ, ಸಭ್ಯತೆ, ಗುಣವಂತ, ಗುಣನಡತೆ ಅದು ಮುಖ್ಯ. ಅದು ಒಂದು ಸಂಸ್ಕಾರವಂತರ ಲಕ್ಷಣ ಅಂತ ಹೇಳ್ತೇವೆ. ನೆಕ್ಸ್ಟ್ ನ್ಯಾಯವಂತರು ಸತ್ಯಧರ್ಮಕ್ಕೆ ಗೌರವ ಕೊಡುತ್ತಾರೆ. ಸೊ ಯಾರು ಸರಿಯಾಗಿರ್ತಾರೆ, ನ್ಯಾಯಪರವಾಗಿ ಮಾತಾಡ್ತಾರೆ, ಅವರು ಸತ್ಯಧರ್ಮಕ್ಕೆ ಗೌರವ ಕೊಡುತ್ತಾರೆ. ನೆಕ್ಸ್ಟು ಉತ್ತಮ ಭವಿಷ್ಯಕ್ಕೆ ಸಾಧನೆಯೇ ಮೂಲ. ಸೊ ನಾವು ಮಾಡುವಂಥ ಯಾವುದೇ ಕೆಲಸ ಇರಲಿ, ಅದನ್ನು ಸಾಧನೆ ಅಂದರೆ ಪ್ರಯತ್ನ, ನಾವು ಪ್ರಯತ್ನಪಟ್ಟು ಆ ಗುರಿಯನ್ನು ತಲುಪುವುದಕ್ಕೆ ಇಲ್ಲಿ ಉತ್ತಮ ಭವಿಷ್ಯ ಇರ್ತದೆ. ಅದು ನಾವು ಅದನ್ನು ನಮ್ಮ ಸಾಧನೆಯ ಮೂಲಕ ಅದನ್ನು ನಾವು ದೃಢಪಡಿಸಬೇಕು ಎಂಬ ಅರ್ಥ. ಸೊ ಇದರಲ್ಲಿ ನೆಕ್ಸ್ಟು ವಿದ್ಯೆಯೊಂದಿಗೆ ಸಂಸ್ಕಾರವು ಮುಖ್ಯ. ವಿದ್ಯೆ ಒಂದು ಸಾಲೋದಿಲ್ಲ, ನಾವು ಕಲಿತ್ರೆ ಅದರೊತ್ತಿಗೆ ರೀತಿ ನೀತಿಗಳು ಅದು ಅಷ್ಟೇ ಮುಖ್ಯ. ಯಾರು ಬಂದರೂ ಅಥವಾ ಯಾರು ಹೋದರೂ ನಾವು ಅವರಿಗೆ ಕೊಡುವಂಥ ಒಂದು ಗೌರವವನ್ನು ನಾವು ಮೊದಲು ಕೊಡಬೇಕು, ಇದು ಅರ್ಥ. ನೆಕ್ಸ್ಟು ಮೂರ್ಖರಲ್ಲಿ ಮಾತನಾಡೋದು ಕಲ್ಲಿನ ಮೇಲೆ ನೀರು ಸುರಿದಂತೆ. ಸೊ ಅದರ ಅರ್ಥ ಮೂರ್ಖರೊಟ್ಟಿಗೆ ಯಾರು ಮೂರ್ಖರು ಅಂತ ನಾವು ಜಡ್ಜ್ ಮಾಡ್ತೇವೆ, ಅವರಿಗೆ ನಾವು ಮಾತನಾಡೋದು ಅಂದರೆ ಮಾತನಾಡೋದು ವ್ಯರ್ಥ ಅರ್ಥ ಇದು. ಸೊ ಮೊದಲು ಸೋತರು ಕೊನೆಗೆ ಗೆಲುವು ನಿಶ್ಚಿತ. ಯಾವುದಾದ್ರೂ ಅಷ್ಟೇ, ಯಾವುದೇ ಕೆಲಸ ಆಗಲಿ ನಮಗೆ ನಾವು ಒಮ್ಮೆ ಸೋಲ್ಬೋದು. ಆ ಸೋತರು ನಮಗೆ ಆ ಅನುಭವ ನಮಗೆ ಸಿಗ್ತದೆ. ನಾವು ಸೋಲಿಗೆ ಏನು ಕಾರಣ, ಅದರಲ್ಲಿ ನಮ್ಮ ಲೋಪದೋಷಗಳು ಏನು, ಅದನ್ನು ನಾವು ಕಂಡುಹಿಡಿದು ಮುಂದೆ ಹೋಗಬೇಕು. ಕೊನೆಗೆ ನಮ್ಮ ಗೆಲುವು ನಿಶ್ಚಿತ ಅಂತ ಹೇಳ್ತೇವೆ. ಸೊ ಈ ಪಠದ ಕೊನೆಯದು ನೆಕ್ಸ್ಟು ಧೃತಿಗೆಡದೆ ಮುನ್ನುಗ್ಗುವುದೇ ಯಶಸ್ಸಿನ ದಾರಿ. ಸೊ ಏನಿದ್ರೂ ನಾವು ಧೈರ್ಯವಾಗಿ ಮುನ್ನುಗ್ಗಬೇಕು. ಸೊ ನಮಗೆ ಯಶಸ್ಸು, ನಮಗೆ ಉತ್ತಮ ಫಲಿತಾಂಶ ಸಿಗಬೇಕಾದ್ರೆ ನಾವು ಹೆದರಬಾರದು ಎಂಬ ಅರ್ಥ. ಧೃತಿಗೆಡದೆ ಮುನ್ನುಗ್ಗಬೇಕು. ಸೊ ಇದು 8ನೇ ಪುಟ. ಇಲ್ಲಿವರೆಗೆ 160 ಗಾದೆಗಳು ಸಂಪೂರ್ಣ ಆಯಿತು. ಇಲ್ಲಿಗೆ ಈ ದಿನ ಇದನ್ನು ನಾನು ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು. ಬಾಯ್ ಬಾಯ್.